ನಮಸ್ಕಾರ. ಒಮ್ಮೆ ಈಶ ಯೋಗ ಕೇಂದ್ರನ ನೋಡಿ ಬರೋಣ ಬನ್ನಿ. ಇದು ಮುಖ್ಯ ದ್ವಾರವಾಗಿರೋ ಮಲೈ ವಾಸಲ್. ಮಲೈ ಅಂದ್ರೆ ಬೆಟ್ಟ, ವಾಸಲ್ ಅಂದ್ರೆ ಬಾಗಿಲು. ಇಲ್ಲಿಂದ ಒಳಗೆ ಹೋಗ್ತಿದ್ದ ಹಾಗೆ ಪಶ್ಚಿಮ ದಿಕ್ಕಲ್ಲಿ ಒಂದು ಸಣ್ಣ ಕೊಳ ಇದೆ. ಅದರ ಎದುರು ನಿಮಗೆ ಕಾಲಭೈರವನ ದರ್ಶನ ಆಗತ್ತೆ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಆದಿಯೋಗಿ ಇರೋದು. 112 ಅಡಿ ಎತ್ತರದ ಶಿವನ ಅತಿ ದೊಡ್ಡ ಮುಖ ಪ್ರತಿಮೆ. ಆದಿಯೋಗಿಗೆ ಈಗ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲೂ ಸ್ಥಾನ ಸಿಕ್ಕಿದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸರ್ಪವಾಸಲಿದೆ, ಅಂದ್ರೆ ಸರ್ಪದ್ವಾರ. ಇಲ್ಲಿಂದ ಒಳಗೆ ಬಂದ ಮೇಲೆ ನಿಮ್ಗೆ ಸೂರ್ಯಕುಂಡ ಸಿಗತ್ತೆ. ಪುರುಷರಿಗಿರೋ ತೀರ್ಥಕುಂಡ ಇದು. ಮುಖ್ಯ ದೇವಸ್ಥಾನಕ್ಕೆ ಹೋಗೋ ಮೊದಲು ಭಕ್ತರು ಇಲ್ಲಿ ಮುಳುಗು ಹಾಕಿ ಹೋಗ್ತಾರೆ. ಇಲ್ಲಿಂದ ಮುಂದೆ ಬಂದ್ರೆ ಶಿವನಿಗಾಗಿ ಕಾದು ಕೂತಿರೋ ನಂದಿಯ ಒಂದು ಪ್ರತಿಮೆ ಸಿಗತ್ತೆ. ಅವನು ಆ ಕಾಯುವ ಗುಣದ ಪ್ರತೀಕ. ನಂದಿಯ ಎಡಭಾಗದಲ್ಲಿ ಮುಂದೆ ಹೋದ್ರೆ ಸೀದಾ ಲಿಂಗಭೈರವಿಯ ಸನ್ನಿಧಾನಕ್ಕೆ ಹೋಗ್ತೀರಿ. ಸದ್ಗುರುಗಳು ಪ್ರಾಣ ಪ್ರತಿಷ್ಠೆ ಮಾಡಿರೋ ಈ ದೇವಿ ಲಿಂಗದ ರೂಪದಲ್ಲಿದ್ದು ತನ್ನ ದಿವ್ಯ ತೇಜಸ್ಸಿನಲ್ಲಿ ಕಂಗೊಳಿಸ್ತಿದ್ದಾಳೆ. ನೀವಿಲ್ಲಿ ಬೇರೆ ಬೇರೆ ಥರದ ಪೂಜೆ ಮತ್ತು ಅರ್ಚನೆಗಳನ್ನ ಮಾಡಿಸಬಹುದು. ಇಲ್ಲಿಂದ ಮುಂದೆ ಬಂದಾಗ ಚಂದ್ರಕುಂಡ ಸಿಗತ್ತೆ. ಇದು ಮಹಿಳೆಯರಿಗಾಗಿ ಇರೋ ತೀರ್ಥಕುಂಡ. ಸೂರ್ಯಕುಂಡದ ಥರಾನೇ ಈ ಶಕ್ತಿಯುತ ತೀರ್ಥಕುಂಡದಲ್ಲಿ ಮುಳುಗೆದ್ರೆ ನಮ್ಮ ಗ್ರಹಣಶೀಲತೆ ಹೆಚ್ಚತ್ತೆ. ಇದರ ನಂತರ ಸಿಗೋದೆ ಧ್ಯಾನಲಿಂಗ. ಸದ್ಗುರುಗಳು ಇದನ್ನ ಮುಕ್ತಿಗೆ ಒಂದು ದ್ವಾರ ಅಂತಾರೆ. ಇದು ಜಗತ್ತಲ್ಲೇ ಅತಿ ದೊಡ್ಡ ಪಾದರಸ ಆಧಾರಿತ ಲಿಂಗ. ನೀವಿಲ್ಲಿ ಮೌನವಾಗಿ ಕೂತು ಧ್ಯಾನ ಮಾಡಬಹುದು. ಈಶ ಯೋಗ ಕೇಂದ್ರ ಬೆಳಿಗ್ಗೆ 6ರಿಂದ ರಾತ್ರಿ 8ರವರೆಗೆ ತೆರೆದಿರುತ್ತೆ ಮತ್ತು ಎಲ್ಲರೂ ಈ ಶಕ್ತಿಯುತ ಸ್ಥಳದ ಅನುಭವ ಪಡೆಯಬಹುದು.